ಎಲ್ರಿಗೂ ನಮಸ್ಕಾರ. ಪಾಲಕರಿಗೆ ಹಾಗೂ ಮಕ್ಕಳಿಗೆ ಇದೊಂದು ಸಿಹಿ ಸುದ್ದಿ ಅನ್ಕೊಂತೀನಿ. ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ 2025 ನೋಟಿಫಿಕೇಶನ್ ಹೊರಗೆ ಬಿಟ್ಟಾರೀಗ. ಸೊ ಭಾಳ ದಿವಸದಿಂದ ಎಲ್ಲರೂ ಕಾಯಕತ್ತಿದ್ರಿ, ಯಾವಾಗ ಬಿಡ್ತಾರ ಸೈನಿಕ್ ಸ್ಕೂಲ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್, ಯಾವಾಗ ನಮ್ಮ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಐತಿ ಅಂಥೇಳಿ. ಸೊ ದಿಸ್ ಈಸ್ ದ ಡೇ. ಇವತ್ತು ಎಲ್ಲರಿಗೂ ನೋಟಿಫಿಕೇಶನ್ ಸಿಕ್ಕೈತಿ ಅಂತ ಅನ್ಕೊತೀನಿ ನಾನು. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಹೆಂಗೆ ಹಾಕಬೇಕು ಅಂತ ಅನ್ನೋದು ಏನೈತಲ್ರಿ, ನಾ ಈಗ ಡೀಟೇಲಾಗಿ ಇಲ್ಲಿ ಹೇಳ್ಕೊತ ಹೋಗ್ತೀನಿ ಸ್ಟೆಪ್ ವೈಸ್. ಇದೆಲ್ಲರಿಗೂ ಒಂದು ರೀತಿ ಸಹಾಯ ಆಗ್ತೈತಿ ಅಪ್ಲಿಕೇಶನ್ ಫಾರ್ಮ್ ಹಾಕೋರ್ಗೆ ಅಂತ ಅನ್ಕೋತೀನಿ. ನೀವು ಜಸ್ಟ್ AISSEE 2025 ಅಂತ ಸರ್ಚ್ ಮಾಡಿದರೆ ಸಾಕು, ನಿಮ್ಗೆ ಇದು ಸಿಗ್ತೈತಿ NTA ಎಕ್ಸಾಮ್ ಅಂಥೇಳಿ. ಸೊ ಇದು exams.nta.ac.in ಅಂತಿರೋದು ನೀವು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ರಿ ಅಂದ್ರೆ ಅದು ಪರ್ಟಿಕ್ಯುಲರ್ ವೆಬ್ಸೈಟಿಗೆ ನಿಮ್ಗೆ ಕರ್ಕೊಂಡು ಹೋಗ್ತೈತಿ. ಅಲ್ಲಿ ಹೋದ ಕೂಡಲೇ ಈ ಪೇಜ್ ನಿಮ್ಗೆ ಬರ್ತೈತಿ. ಸೊ ಈ ಪೇಜ್ ನಿಮ್ಗೊಳಗೆ ಏನಿರ್ತೈತಿ, ಇಂಟ್ರೊಡಕ್ಟರಿ ಪೇಜ್ ಒಳಗೆ ಕನ್ನಡೊಳಗೆ ಕ್ಲಿಕ್ ಹಿಯರ್ ಟು ರೆಜಿಸ್ಟರ್ ಆರ್ ಲಾಗಿನ್ ಅಂತ ಐತಿ. ಅದನ್ನು ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮ್ಗೆ ರೆಜಿಸ್ಟರ್ ಆರ್ ಲಾಗಿನ್ ಪೇಜಿಗೆ ಹೋಗ್ತೀರಿ. ಈ ಪೇಜಿಗೆ ಬರ್ತೀರಿ ನೀವು. ಈ ಪೇಜ್ ಒಳಗೆ ಏನು ಮಾಡ್ಬೇಕು, ಮ್ಯಾಲ್ ಸರಿಸ್ರಿ. ಸ್ವಲ್ಪ ಮ್ಯಾಲ್ ಸರಿಸಿದ ಕೂಡ ಇಲ್ಲಿ ನ್ಯೂ ಕ್ಯಾಂಡಿಡೇಟ್ ರೆಜಿಸ್ಟರ್ ಅಂತ ಐತಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊರಿ. ನೀವು ಮೇನ್ ರಿಜಿಸ್ಟ್ರೇಷನ್ ಪೇಜಿಗೆ ಹೋಗ್ತೀರಿ. ಅಲ್ಲಿ ಏನು ಮಾಡ್ಬೇಕು, ಜಸ್ಟ್ ಗೋತ್ರು ಅಂದರೆ ಇದೆಲ್ಲ ಏನೇನೈತಿ, ಕ್ಯಾಟಗರಿ ಯಾವ್ಯಾವ ಕ್ಯಾಟಗರಿಗೆ ನಾವು ಅಪ್ಲೈ ಮಾಡ್ಬೇಕಂದ್ರೆ ಎಷ್ಟು ದುಡ್ಡು ಐತಿ, ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡ್ಕೋಬೋದು ನೀವು ಇಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಹೇಳಿ ಒಂದು PDF ಡೌನ್ಲೋಡ್ ಮಾಡ್ಕೋಬೋದು. ಅದ್ರಾಗ ಎಲ್ಲ ಥರದ ಇನ್ಫಾರ್ಮೇಷನ್ ಸಿಗ್ತೈತಿ ನಿಮ್ಗೆ. ಇದೇ ಇನ್ಫಾರ್ಮೇಷನ್ ಏನು ನೋಡಾತಿರಲ್ಲ ಅದ್ರಾಗೂ ಇರ್ತೈತಿ. ಏಜ್ ಕ್ರೈಟೇರಿಯಾ, ಈಗ 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಹುಡುಗ ಹಾಕ್ಬೇಕಂತಂದ್ರೆ ಅವ್ನು ಏಜ್ ಎಲ್ಲಿಂದ ಎಲ್ಲಿಗೆ ಫಾಲ್ ಆಗಬೇಕು, ಅವನು April 1st 2013 ಹಿಡ್ಕೊಂಡು March 31st 2015ವರೆಗೂ ಒಂದು ಡೇಟ್ ಆಫ್ ಬರ್ತ್ ಇರಬೇಕು. 9th ಇಲ್ಲಿ ನೋಡ್ಬೋದು ನೀವು. ಸೊ ಇದನ್ನೆಲ್ಲ ಒಂದ್ಸರಿ ನೀವು ಓದಬೇಕಾಗ್ತೈತಿ ಡೌನ್ಲೋಡ್ ಮಾಡ್ಕೊಂಡು ಇನ್ಫಾರ್ಮೇಷನ್ ಬುಲೆಟಿನ. ಇಂಗ್ಲೀಷ್ ಒಳಗೂ ಅವೈಲೇಬಲ್ ಐತಿ, ಆಸ್ ವೆಲ್ ಆಸ್ ಕನ್ನಡ ಒಳಗೂ ನಿಮ್ಗೆ ಅವೈಲೇಬಲ್ ಐತಿ. ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಹೇಳಿದ್ರಿ ಅಂದ್ರೆ ಇದನ್ನು ಟಿಕ್ ಮಾಡೋದು ಮರಿಬೇಡ್ರಿ. ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತಂದ್ರಿ ನೆಕ್ಸ್ಟ್ ಪೇಜಿಗೆ ಹೋಗ್ತೀರಿ. ನೆಕ್ಸ್ಟ್ ಪೇಜ್ ಒಳಗೆ ಏನೈತಿ, ಇಲ್ಲೇ ಫಸ್ಟ್ ಆಪ್ಷನ್ ಚೂಸ್ ಮಾಡ್ಕೋಬೇಕಾಗ್ತೈತಿ. ನೀವು ಆಧಾರ್ ಅಥೆಂಟಿಕೇಶನ್ ಮಾಡ್ಕೋಬೇಕಾಗ್ತೈತಿ. ಕನ್ಸೆಂಟ್ ಕೊಟ್ಟು ಆಧಾರ್ ನಂಬರ್ ಹಾಕಬೇಕಾಗ್ತೈತಿ. ಇಲ್ಲಿ ನೋಡ್ರಿ, ಇದನ್ನು ಟಿಕ್ ಮಾಡಿದ ಕೂಡಲೇ ನಿಮ್ಗೆ ಆಧಾರ್ ನಂಬರ್ ಹಾಕಕ್ಕೆ ಒಂದು ಟ್ಯಾಬ್ ಕೊಡ್ತೈತಿ. ಅಲ್ಲಿ ನೀವು ಆಧಾರ್ ನಂಬರ್ ಎಂಟ್ರಿ ಮಾಡೋದು. ಆಮೇಲೆ ಏನು ಮಾಡೋದು, ಜನ್ರೇಟ್ OTP ಅಂತ ಹೇಳಿ ಒಂದು ಎಲ್ಲೋ ಬಟನ್ ಇರ್ತೈತಿ. ಜನ್ರೇಟ್ OTP ಅಂತ ಕೊಟ್ರಿ ಅಂದ್ರೆ ನೆಕ್ಸ್ಟ್ ನಿಮ್ಗೆ ತೊಗೊಂಡು ಹೋಗ್ತೈತಿ ಅದು. ಎಸ್, ಇಲ್ಲೇನೈತಿ, OTP ನಿಮ್ಮ ಫೋನ್ ನಂಬರ್ಗೆ ಹೋಗ್ತೈತಿ. ಯಾವ ಫೋನ್ ನಂಬರ್ಗೆ ಹೋಗ್ತೈತಿ ಅಂದ್ರೆ ನಿಮ್ಮ ಆಧಾರ್ ನಂಬರ್ ಒಳಗೆ ಯಾವುದು ಫೋನ್ ನಂಬರ್ ಇರ್ತೈತಿ ಆ ಫೋನ್ ನಂಬರ್ಗೆ ಹೋಗ್ತೈತಿ. ಆ ಫೋನ್ ನಂಬರಿಂದ OTP ಹಾಕಿ ನೀವೇನು ಮಾಡಬೇಕು, ವ್ಯಾಲಿಡೇಟ್ OTP ಅಂತ ಹೇಳಿ ಯೆಲ್ಲೋ ಕಲರ್ ಬಟನ್ನ ಟ್ಯಾಪ್ ಮಾಡಬೇಕು. ಇಲ್ಲಿ ಏನು ಮಾಡ್ಬೇಕು, ನೀವು ಎಲ್ಲ ಪರ್ಸ್ನಲ್ ಡೀಟೇಲ್ಸ್ ಹಾಕಬೇಕು. ಯಾರು ಎಕ್ಸಾಮ್ ಬರೆಯಕತ್ತಾರ ಅವ್ರದ್ದು ಹೆಸರು, ಅವ್ರ ತಂದೆ ಹೆಸರು, ಅವ್ರ ತಾಯಿ ಹೆಸರು, ಎಕ್ಸಾಮ್ ಬರೆಯೋ ಮಕ್ಕಳದ್ದು ಡೇಟ್ ಆಫ್ ಬರ್ತ್ ಬರಿಬೇಕಾಗ್ತೈತಿ. ಆಮೇಲೆ ಗಾರ್ಡಿಯನ್ ಇಮೇಲ್ ಅಡ್ರೆಸ್ ಕೊಡಬೇಕಾಗ್ತೈತಿ, ಅವ್ರದ್ದು ಫೋನ್ ನಂಬರ್ ಕೊಡಬೇಕಾಗ್ತೈತಿ. ನೀವು ಯಾರ್ದು ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀರಿ ಅಥವಾ ಯಾರ್ದು ಫೋನ್ ನಂಬರ್ ಕೊಟ್ಟಿರ್ತೀರಿ ಆ ಇಮೇಲ್ ಅಡ್ರೆಸ್ಸಿಗೂ OTP ಹೋಗ್ತಾವ, ಫೋನ್ ನಂಬರಿಗೂ OTP ಹೋಗ್ತೈತಿ. ಅವನ್ನ ತೊಗೊಂಡು ನೀವು ಏನು ಮಾಡಬೇಕಾಗ್ತೈತಿ, ಇಮೇಲ್ ID ಮತ್ತು ಫೋನ್ ನಂಬರ್ ವ್ಯಾಲಿಡೇಟ್ ಮಾಡ್ಕೋಬೇಕಾಗ್ತೈತಿ. ಎಲ್ಲ ಪರ್ಸ್ನಲ್ ಡೀಟೇಲ್ಸ್ ಒಳಗೆ ಏನಾಗ್ತೈತಿ, ಪ್ರೆಸೆಂಟ್ ಅಡ್ರೆಸ್ ಅಂತ ಹೇಳ್ತೈತಿ. ನಿಮ್ದೆಲ್ಲ ಅಡ್ರೆಸ್ ಹಾಕಬೇಕಾಗ್ತೈತಿ. ಅಡ್ರೆಸ್ ಹಾಕಿಂದ ನೆಕ್ಸ್ಟ್ ನಿಮಗೆ ಪರ್ಮನೆಂಟ್ ಅಡ್ರೆಸ್ ಅನ್ನೋದೊಂದು ಸೆಕ್ಷನ್ ಸಿಗ್ತೈತಿ. ಪಾಸ್ವರ್ಡ್ ನಿಮ್ದು ಏನು ರಿಲೆವೆಂಟ್, ನಿಮ್ಗೆ ಯಾವ್ದು ಅನುಕೂಲ ಆಗ್ತೈತಿ ಅದನ್ನು ಪಾಸ್ವರ್ಡ್ ಕೊಡ್ಬೇಕಾಗ್ತೈತಿ. ಸೆಕ್ಯೂರಿಟಿ ಕ್ವಶನ್ ಯಾವ್ದು ಕೊಟ್ಕೋಬೇಕಾಗ್ತೈತಿ ಕೊಟ್ಟು ಅದನ್ನು ನೀವು ಸೆಕ್ಯೂರಿಟಿ ಆನ್ಸರ್ ಸೆಟ್ ಮಾಡಬೇಕಾಗ್ತೈತಿ. ಆಮೇಲೆ ಏನು ಮಾಡಬೇಕು, ಇದು ಸೆಕ್ಯೂರಿಟಿ ಪಿನ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಹೇಳಬೇಕಾಗ್ತೈತಿ. ಸಬ್ಮಿಟ್ ಮಾಡಿದ ತಕ್ಷಣ ನೀವು ಏನೇನು ಎಂಟ್ರಿ ಮಾಡಿರ್ತೀರಲ್ಲ ಅದೆಲ್ಲ ಡೀಟೇಲ್ಸ್ನು ನಿಮ್ಗೆ ಇಲ್ಲಿ ಬರುತ್ತೆ. ಸೊ ನೀವು ಒಂದು ಸರಿ ಎಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾವುದೋ ಏನೋ ಸರಿ ಅನ್ನಿಸ್ಲಿಲ್ಲ ನಿಮ್ಗೆ ಈ ಪೇಜ್ ಒಳಗೆ ಅಂತಂದ್ರೆ ಅದನ್ನು ಎಡಿಟ್ ಅಂತ ಮಾಡ್ಕೊಂಡು ಎಲ್ಲ ಕರೆಕ್ಷನ್ ಮಾಡ್ಕೋಬೇಕು. ಕರೆಕ್ಟ್ ಇತ್ತು ಅಂತಂದರೆ ಇನ್ ಕೇಸ ಇವನ್ನೆಲ್ಲನೂ ಟಿಕ್ ಮಾಡ್ಕೊತ ಹೋಗ್ಬೇಕು. ಇವು ಹಸಿರಾಗಬೇಕು ರೀ. ಇವೆಲ್ಲ ಟಿಕ್ ಮಾಡಿ ಏನು ಮಾಡಬೇಕು, ಐ ಅಗ್ರಿ ಅಂತ ಕೊಟ್ಟು ಏನು ಮಾಡಬೇಕು, ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಅಂತ ಕೊಡಬೇಕು. ಸೊ ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಅಂತ ಅಂದ ತಕ್ಷಣ ನಿಮಗೆ ಇಮೇಲ್ IDಗೆ ಒಂದು OTP ಬರುತ್ತೆ ರೀ. ನೀವು ಯಾವ್ದು ಇಮೇಲ್ ID ಕೊಟ್ಟಿರ್ತೀರಿ ಆ ಇಮೇಲ್ ID ಒಳಗಿಂದ ಆ ಇನ್ಬಾಕ್ಸ್ ಒಳಗಿಂದ ಆ ಮೇಲ್ ಒಳಗೆ ಹೋಗಿ ಆ OTP ತಗೊಂಡು ಆ OTP ನಂಬರ್ ಏನಿರ್ತೈತಲ್ರಿ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗ್ತೈತಿ. ಹಾಕಿದ ತಕ್ಷಣ ವೆರಿಫೈ ಅಂತೀರಿ. ನೀವು ವೆರಿಫೈ ಅಂದ ತಕ್ಷಣ ಹೊರಗಡೆ ಬರ್ತೈತೆ. ಅದು ಹೊರಗಡೆ ಯಾವ ಪೇಜಿಗೆ ಬರ್ತೈತೆ ಅಂದ್ರೆ ನಿಮ್ದು ರಿಜಿಸ್ಟ್ರೇಷನ್ ಲಾಗಿನ್ ಪೇಜಿಗೆ ಬರ್ತೈತಿ. ಈ ಪೇಜಿಗೆ ಬಂದ ತಕ್ಷಣ ಏನು ಮಾಡಬೇಕು, ನಿಮ್ಮ ಇಮೇಲ್ ID ಒಳಗೆ ಈ ಅಪ್ಲಿಕೇಶನ್ ನಂಬರ್ ಕಳಿಸಿರ್ತಾರೆ. ಆ ಅಪ್ಲಿಕೇಶನ್ ನಂಬರ್ ತೊಗೊಂಡು ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡಾದ್ಮೇಲೆ ಲಾಗಿನ್ ಅನ್ಬೇಕು. ಲಾಗಿನ್ ಆದ ತಕ್ಷಣ ನಿಮ್ಗೆ ಈ ಪೇಜಿಗೆ ಬರ್ತೀರಿ.
ಇಲ್ಲಿ ನೋಡಿರಿ ಅಪ್ಲಿಕೇಶನ್ ಫಾರ್ಮ್ ಆ್ಯಕ್ಚುಯಲ್ ಫಿಲ್ ಮಾಡೋ ಪ್ರೊಸೆಸ್ ನಿಮ್ಗೆ ಇಲ್ಲಿಂದ ಚಾಲು ಆಗ್ತೈತಿ. ಸೊ ನೀವೇನು ಮಾಡಬೇಕು, ಇಲ್ಲೇ ಅಪ್ಲಿಕೇಶನ್ ಫಿಲ್ ಮಾಡ್ಕೊತ ಚಾಲು ಮಾಡಬೇಕು. ಕ್ಲಿಕ್ ಹಿಯರ್ ಟು ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಅಂತ ಹೇಳಬೇಕು. ಅಲ್ಲಿ ಹೋದ ತಕ್ಷಣ ನಿಮ್ದೆಲ್ಲ ಡೀಟೇಲ್ಸ್ ಇರ್ತಾವೆ. ಇಲ್ಲಿ ಯಾವ್ಯಾವ ಮಿಸ್ ಆಗಿರ್ತಾವೆ ಫೀಲ್ಡ್ಸ್ ನೋಡ್ಕೊರಿ, ಅಲ್ಲಿ ಎಂಟ್ರಿ ಮಾಡಿರಿ. ಇಲ್ಲಂತೂ ಮೋಸ್ಟ್ ಆಫ್ ದ ಫೀಲ್ಡ್ ಹಿಂದಿಂದನೇ ಕಾಪಿ ಮಾಡ್ಕೊಂಡು ಕೊಟ್ಟಿರ್ತೈತಿ. ನಿಮ್ಗೆ ಎಲ್ಲ ಕರೆಕ್ಟ್ ಇದಾವಲ್ಲ ಅಂತ ನೋಡೋದಿರ್ತೈತಿ. ಈ ಕ್ಯಾಪ್ಚಾ ಎಂಟ್ರ್ ಮಾಡೋದು, ಇಲ್ಲಿ ಐ ಅಗ್ರಿ ಅಂತ ಟಿಕ್ ಮಾಡೋದು. ಇಲ್ಲಿ ಬಲಕ್ಕೆ ತಳಗಡೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರ್ತೈತಿ ರೀ, ಅದನ್ನು ನೀವು ಬಟನ್ನ ಟ್ಯಾಪ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಪೇಜಿಗೆ ಏನಿರ್ತೈತಿ, ಇಲ್ಲೂ ಡೀಟೇಲ್ಸ್ ಇರ್ತಾವೆ. ನ್ಯಾಷನಾಲಿಟಿ ಎಂಟ್ರ್ ಮಾಡ್ತೀರಿ, ಇಂಡಿಯನ್ ಅಂತ ಹೇಳಿ. ಇಲ್ಲಿ ಡೊಮಿಸೈಲ್ ಯಾವುದು ನಿಮ್ದು ಸ್ಟೇಟ್ ರಾಜ್ಯ ಇರ್ತೈತಿ ಅದನ್ನು ಹಾಕಬೇಕಾಗ್ತೈತಿ. ಆಮೇಲೆ ನಿಮ್ದು ಕ್ಯಾಟಗರಿ, ಸಬ್ ಕ್ಯಾಟಗರಿ ಯಾವ ಬರ್ತಾವೆ ಅದನ್ನು ಹಾಕಬೇಕಾಗ್ತೈತಿ. ನಿಮ್ದು ಡಿಫೆನ್ಸ್ ಇತ್ತಂದ್ರೆ ಅದನ್ನು ಹಾಕ್ರಿ. ಅಸ್ಸಾಂ ರೈಫಲ್ಸ್ದು ಆಪ್ಷನ್ ಐತಿ, ಅದು ಇದ್ರಂದ್ರೆ ಅದನ್ನು ಹಾಕ್ರಿ. ಸೊ ಅದನ್ನು ಏನೇನು ನೆಸೆಸಿಟಿ ಇರ್ತಾವಲ್ಲ ಅವನ್ನೆಲ್ಲ ನೀವು ಚೂಸ್ ಮಾಡ್ಕೋಬೇಕಾಗ್ತೈತಿ. ಆಮೇಲೆ ಕ್ಯಾಂಡಿಡೇಟ್ ಫಾದರ್ದು ಮದರ್ದು ಆಕ್ಯುಪೇಷನ್ ಕೇಳ್ಯಾರ, ಆಮೇಲೆ ಅವ್ರದ್ದು ಎಜುಕೇಷನ್ ಕೇಳ್ಯಾರ್ರಿ, ಅದನ್ನು ಎಂಟ್ರಿ ಮಾಡ್ಬೇಕು. ಸೊ ಆಮೇಲೆ ಅದು ಕ್ಯಾಪ್ಷನ್ ಹಾಕಿ ಅಗ್ರಿ ಅಂದು ಇಲ್ಲಿ ನೀವು ಸೇವ್ ಆ್ಯಂಡ್ ಎಕ್ಸಿಟ್ ಮಾಡ್ತೀವಿ. ಸೇವ್ ಆ್ಯಂಡ್ ಎಕ್ಸಿಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜಿಗೆ ಇದು ಬರ್ತೈತಿ. ಯಾವ ಸ್ಟ್ಯಾಂಡರ್ಡಿಗೆ ನೀವು ಅಡ್ಮಿಷನ್ ಸಾರ್ಟ್ ಮಾಡಕತ್ತೀರಿ, ನೀವು ಯಾವ ಮೀಡಿಯಮಿಗೆ ನೀವು ಎಕ್ಸಾಮ್ ಬರೀತೀರಿ, ಅಥವಾ ಈಗಿನ ಮುಂಚೆ ಎಲ್ಲಾದರೂ ಸೈನಿಕ್ ಸ್ಕೂಲೊಳಗೆ ಇದ್ರಿ ಏನು, ಯಾರಾದರೂ ನಿಮ್ಮ ಪರಿಚಯದವ್ರು ಸೈನಿಕ್ ಸ್ಕೂಲೊಳಗೆ ವರ್ಕ್ ಮಾಡಕತ್ತಾರೇನು, ಅಥವಾ ಇನ್ಮೇಲೆ ನೀವೇನು ಎಕ್ಸಾಮ್ ಬರೀತೀರಿ ಬರೀ ಸೈನಿಕ್ ಸ್ಕೂಲ್ ಆಪ್ಟ್ ಮಾಡ್ಕೋತಿರೋ, ಅಥವಾ ನ್ಯೂ ಮತ್ತು ಓಲ್ಡ್ ಸೈನಿಕ್ ಸ್ಕೂಲ್ ಆಪ್ಟ್ ಮಾಡ್ಕೋತಿರೋ, ಅಥವಾ ಬರೀ ಓಲ್ಡ್ ಸ್ಕೂಲ್ಗೆ ಅಷ್ಟೇ ಅಪ್ಲೈ ಮಾಡ್ಕೋತಿರೋ, ಆ ಆಪ್ಷನ್ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ ಕೇಳ್ಯಾರ. ಮೊದಲು ಸ್ಟೇಟ್ ಚೂಸ್ ಮಾಡ್ಕೊರಿ, ಎಲ್ಲ ಈ ಕಡೆ ಯಾವ ಸ್ಟೇಟ್ ಡೊಮಿಸೈಲ್ ಅದಿರಂತ. ಈ ಕಡೆ ನಿಮ್ಮದು ಪ್ರಿಫರೆನ್ಸ್ ಅಥವಾ ಅನುಕೂಲಕ್ಕೆ ತಕ್ಕಂಥ ನೀವು 4 ಎಕ್ಸಾಮ್ ಸೆಂಟರ್ಸ್ ಕೊಡಬೇಕಾಗ್ತೈತಿ. ಓಕೆ ಅಂದ ತಕ್ಷಣ ನೀವು ಇಲ್ಲಿ ಹೋಗ್ತೀರಿ. ಸೊ ಪಾಸ್ ಸ್ಟೇಟಸ್ ಈಸ್ ನಾಟ್ ಅಪ್ಲಿಕೇಬಲ್, ನಾವಿನ್ನೂ ಬರ್ದಿಲ್ಲ. ಸೊ ಇದು ಕ್ಯಾಪ್ಚಾ ಹಾಕ್ರಿ, ಐ ಅಗ್ರಿ ಅನ್ರಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಓದ್ರಿ, ನೆಕ್ಸ್ಟ್ ಪೇಜಿಗೆ ಹೋಗ್ತೀರಿ. ಪಾಸ್ ಸ್ಟೇಟಸ್ ನಾಟ್ ಅಪ್ಲಿಕೇಬಲ್, ಆಮೇಲೆ ಕ್ಯಾಪ್ಚಾ ಹಾಕ್ತೀರಿ, ಐ ಅಗ್ರಿ ಅಂತ ಹೇಳ್ತೀರಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಪೇಜಿಗೆ ಹೋಗ್ತೀರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂದ ತಕ್ಷಣ ನೀವು ಈ ಪೇಜಿಗೆ ಬರ್ತೀರಿ. ಯಾವಾಗಾದರೂ ಈ ಮುಂಚೆ ನೀವು ಈ ಎಕ್ಸಾಮ್ ಬರ್ದಿದ್ರೇನಂತ ಕೇಳ್ತಾರೆ, ನೋ ಅಂತ ಹೇಳಬೇಕು. ಆಮೇಲೆ ಯಾರು ಪರ್ಮನೆಂಟ್ ಸ್ಟಾಫ್ ಅದಾರೇನಂತ ಕೇಳ್ತಾರೆ, ಅದಕ್ಕೂ ನೋ ಅಂತ ಹೇಳಬೇಕು, ಯಾರು ಇರಲಿಲ್ಲ ಅಂತಂದ್ರೆ. ಮತ್ತು ಇದನ್ನು ಕ್ಯಾಪ್ಚಾ ಹಾಕೋದು, ಐ ಅಗ್ರಿ ಅಂತ ಟಿಕ್ ಮಾಡೋದು, ಸೇವ್ ಆ್ಯಂಡ್ ನೆಕ್ಸ್ಟ್ ಇಲ್ಲೇ ಕ್ಲಿಕ್ ಮಾಡೋದು. ಇದಾದ ತಕ್ಷಣ ನಿಮ್ಗೆ ಡಾಕ್ಯುಮೆಂಟ್ ಅಪ್ಲೋಡ್ ಪೇಜಿಗೆ ಹೋಗ್ತೀರಿ. ಇಲ್ಲಿ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗ್ತೈತಿ. ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಂತಂದ್ರೆ, ಫೋಟೋ ಅಪ್ಲೋಡ್ ಮಾಡ್ಬೇಕ್ರಿ ಕ್ಯಾಂಡಿಡೇಟದ್ದು, ಅವ್ರದ್ದು ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೋಬೇಕು, ಥಂಬ್ ಇಂಪ್ರೆಷನ್, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಇಂಕೊಳವತ್ತಿ ಇದನ್ನು ಮಾಡ್ಬೇಕು, ಡೊಮಿಸೈಲ್ ಸರ್ಟಿಫಿಕೇಟ್ ಪ್ಲಸ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಹಾಕಬೇಕಾಗ್ತೈತಿ. ಇವೆರಡು PDF ಫಾರ್ಮ್ ಒಳಗಿರ್ಬೇಕು. ಇವು 3 ಏನಿರ್ತೈತಿ ಪಿಕ್ಚರ್ JPEG ಫಾರ್ಮ್ ಒಳಗಿದ್ರೆ ನಡೀತೈತಿ. ಸೊ ಇವು ಏನಿದಾವಲ್ಲ ಸೈಜ್ ಕೊಟ್ಟಾರ, ಇವರು 300 ದಾಟುವಂಗಿಲ್ಲ, ಇವು 30, 200 ದಾಟುವಂಗಿಲ್ಲ. ಸೊ ಆ ಸೈಜ್ ನೋಡಿ ಕಾಂಪ್ರೆಸ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಾಗ್ತೈತಿ. ಇವೆಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಕಾಣಿಸ್ತೈತಿ. ಇವೆಲ್ಲ ಅಪ್ಲೋಡ್ ಮಾಡಿದಾದ್ಮೇಲೆ ನೀವೇನು ಮಾಡ್ಬೇಕು, ಇಲ್ಲಿ ನೋಡ್ರಿ ವೆರಿಫೈ ಯುವರ್ ಮೊಬೈಲ್ ನಂಬರ್ ಅಂತ ಬರ್ತೈತಿ. ಅದನ್ನು ಒತ್ತಿದ್ರಿ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಹೋಗ್ತಾವೆ. ಆ OTP ಎಂಟ್ರಿ ಮಾಡಿದ್ರಿ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ವೆರಿಫಿಕೇಷನ್ ಆಗ್ತೈತಿ. ಆಮೇಲೆ ನೀವೇನು ಒಂದು ಸ್ಟೆಪ್ ಉಳಿತೈತಿ ಲಾಸ್ಟ್ ಅಂದ್ರೆ ಪೇಮೆಂಟ್ ಸ್ಟೆಪ್ ಉಳಿತೈತಿ. ಫೀ ಪೇಮೆಂಟ್ ಸ್ಟೆಪ್ ಒಳಗೆ ಏನು ಮಾಡಬೇಕು, ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೋಬೋದು, ಇಲ್ಲ ನಿಮ್ಮ UPI ID, ಫೋನ್ಪೇ, GPay ಅದು ಯೂಸ್ ಮಾಡ್ಕೊಂಡು ಪೇಮೆಂಟ್ ಕಂಪ್ಲೀಟ್ ಮಾಡ್ಕೋಬೇಕಾಗ್ತೈತಿ. ಪೇಮೆಂಟ್ ಕಂಪ್ಲೀಟ್ ಆತಂದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಕಂಪ್ಲೀಟ್ ಆಗ್ತೈತಿ. ಸೊ ನಿಮಗೆಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಇಮೇಲಿಗೆ ಆಮೇಲೆ ನಿಮ್ಮ ಮೊಬೈಲ್ಗೆ ಇಂಟಿಮೇಷನ್ ಬರ್ತೈತಿ, ನಿಮ್ದು ಅಪ್ಲಿಕೇಶನ್ ನಂಬರ್ ಇದೈತಿ, ನಿಮ್ದು ಅಪ್ಲಿಕೇಶನ್ ಸ್ಟೇಟಸ್ ಕಂಪ್ಲೀಟ್ ಆಗೈತೆ ನೋಡ್ರಿ ಅಂತ ಮೆಸೇಜ್ ಬರ್ತೈತಿ. ಸೊ ಇಲ್ಲಿ ನೀವು ಏನು ಮಾಡ್ತಕ್ಕಂಥದ್ದು ಏನಂತಂದ್ರೆ, ಈ ಮೆಸೇಜಸ್ ಮತ್ತು ಈ ಇಮೇಲ್ಸ್ ಏನು ಬಂದಿರ್ತಾವಲ್ರಿ ಇವನ್ನ ಅಗದಿ ಜಾಕಿಯಾಗಿ ಇಟ್ಕೋಬೇಕಾಗ್ತೈತಿ ನೀವು. ಯಾಕಂದರೆ ಇವು ಏನಿರ್ತಾವೆ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಏನೇನು ಕೊಟ್ಟಿರ್ತೀರಲ್ಲ, ರಿಸಲ್ಟ್ ಟೈಮಿಗೆ ಬೇಕಾಗ್ತಾವೆ ಅಥವಾ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋ ಟೈಮಿಗೆ ಬೇಕಾಗ್ತಾವೆ. ಸೊ ಅವ್ನು ಕೇರ್ಫುಲ್ಲಾಗಿ ಸೇವ್ ಮಾಡಿ ಇಟ್ಕೋಬೇಕಾಗ್ತೈತಿ. ಈ ವಿಡಿಯೋ ನಾವೇನು ಸ್ಟೆಪ್ ವೈಸ್ ಹೇಳಿವಲ್ಲ ನಿಮಗೆ ಭಾಳ ಉಪಯೋಗ ಆಗೈತಿ ಅಂತ ಅನ್ಕೊತೀವಿ ಅಪ್ಲೈ ಮಾಡೋಕ್ಕೆ. ಇನ್ನೂ ಏನಾದರೂ ನಿಮ್ಗೇನಾದರೂ ಎನ್ಕ್ವೈರಿ ಇದ್ದರೆ, ಕೇಳುವಂಥ ಪ್ರಶ್ನೆಗಳಿದ್ರೆ ನಮಗೆ ಕಮೆಂಟ್ ಮಾಡಿರಿ, ನಮ್ಮ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ, ಧನ್ಯವಾದಗಳು.